ಪ್ರಿಯರೇ, ಸರ್ವಶಕ್ತನಾದ ದೇವರು ನಿಮ್ಮನ್ನು ನೋಡಿ ಹೇಳುವ ವಿಷಯವು ಏನೆಂದರೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 2ನೇ ವಾಕ್ಯ. ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಇರುವುದಷ್ಟೇ. ಕಳೆದು ಹೋದ ದಿನದ ಎಲ್ಲ ವಿಷಯಗಳು, ಆದಂಥ ಸಂತೋಷಕ್ಕೆ ಸಂತೋಷಪಟ್ಟು ದುಃಖಕ್ಕೆ ಕಣ್ಣೀರಿಟ್ಟು, ಭೂಮಿಯ ಮೇಲೆ ನನ್ನದು ಏನೂ ಇಲ್ಲ ಎಂದು ಅಂದುಕೊಳ್ಳುವುದಕ್ಕೆ ಬಿಟ್ಟು, ಆದರೆ ಇಲ್ಲಿ ನಾಶವಾಗುವಂತಹ ವಿಷಯಗಳಿಗೆ ನೀವು ಅನೇಕವಾಗಿ ಚಿಂತಿಸಲ್ಪಟ್ಟು ಅದರಿಂದ ಪಡೆದುಕೊಂಡದ್ದು ಏನೂ ಇಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಹೇಳುವುದೇನೆಂದರೆ, ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನ ದಿನವೂ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನೀವು ಜ್ಞಾನವನ್ನು ಹೊಂದುವವರಾಗಿರಬೇಕು. ಹಾಗೆ ನಿಮ್ಮ ಮನಸ್ಸು ಪರಲೋಕದ ಕಡೆಯಲ್ಲಿರಬೇಕು. ಚಿಂತಿಸಿ ನೋಡಿ, ನೀ ಕಳೆದು ಹೋದ ನೆನ್ನೆಯ ವಿಷಯಗಳನ್ನು ಮರುಗಳಿಸಿ ತೆಗೆದುಕೊಂಡು ಬರಲು ಆಗುವುದಿಲ್ಲ. ಅದೇ ರೀತಿಯಾಗಿ ಮುಂದೆ ಕೊಟ್ಟಂತಹ ಒಂದು ಉಡುಗೊರೆಯಾದಂಥ ದಿನವನ್ನು ಯಾಕೆ ಕಳೆದ ವಿಷಯಗಳ ಮೇಲೆಯೂ ಚಿಂತೆಗಳ ಮೇಲೆಯೂ ದುಃಖಗಳ ಮೇಲೆಯೂ ಮನಸ್ಸಿಟ್ಟು ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮಕ್ಕೆ ನೋವನ್ನು ತಂದುಕೊಳ್ಳುತ್ತೀರಿ. ಆದರೆ ಪರಲೋಕದ ಕಡೆಗೆ ನಿಮ್ಮ ಕಣ್ಣುಗಳು, ನಿಮ್ಮ ಕರಗಳು ಎತ್ತುವಾಗ ಅಲ್ಲಿರುವಂಥ ಸರ್ವಶಕ್ತನಾದ ದೇವರನ್ನು ಹುಡುಕಿರಿ. ಪ್ರಿಯನಾದ ಕರ್ತನು ಈಗಲೂ ತಂದೆಯ ಬಲಭಾಗದಲ್ಲಿ ನಮಗೋಸ್ಕರ ಕುಳಿತು ಪ್ರಾರ್ಥಿಸುತ್ತಿದ್ದಾನೆ. ನಿಮ್ಮ ಮನಸ್ಸುಗಳು ಆತನ ಕಡೆಗೆ ತಿರುಗಿಸುವುದಾದರೆ ಆತನು ನಿಮ್ಮ ಕಡೆಗೆ ನೋಡಲ್ಪಟ್ಟು ನಿಮ್ಮ ವಿಷಯಗಳ ಮೇಲೆ ಆತನು ಉತ್ತರವನ್ನು ತೀರಿಸುವಂಥ ದೇವರಾಗಿದ್ದಾನೆ. ಮೇಲಿರುವಂಥವುಗಳನ್ನು ಹುಡುಕಿರಿ, ಯಾಕಂದರೆ ಕರ್ತನು ಇರುವುದೇ ಅಲ್ಲಿ. ಈ ಚಿಂತೆಗಳು ನಿಮ್ಮನ್ನು ಬಾಧೆಪಡಿಸುವಂತಹ ಎಲ್ಲ ವಿಷಯಗಳನ್ನು ಬಿಟ್ಟು ನಿಮ್ಮ ಎಲ್ಲ ದೃಷ್ಟಿಯು ಕರ್ತನ ಕಡೆಗೆ ಇರಲಿ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ.